ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೈನ್ ಚಿತ್ರ ಪ್ರದರ್ಶನದ ವಿಚಾರದಲ್ಲಿ ನಟ ಪ್ರಕಾಶ್ ರಾಜ್ ಈ ತರವಾದ ಹೇಳಿಕೆ ಇತ್ತಲ್ಲ. ಪ್ಯಾಲೆಸ್ತೈನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಪ್ರಕಾಶ್ ರಾಜ್. ಇದಾದ ನಂತರ ರಿಜ್ವಾನ್ ಅರ್ಷದ್, ನಮ್ಮ ದೇಶದಲ್ಲಿ ಎಂತಹ ಸಂದರ್ಭ ಇದೆ ಅಂದ್ರೆ ಬಹಳಷ್ಟು ಸಿನಿಮಾ ಕಲಾವಿದರು ಟೆಕ್ನಿಷಿಯನ್ಸ್ ಮೌನವಾಗಿದ್ದಾರೆ. ಯಾರೂ ಕೂಡ ಮಾತನಾಡಲಿಕ್ಕೆ ಶಕ್ತಿ ಧೈರ್ಯ ತೋರಿಸ್ತಾ ಇಲ್ಲ. ಕೆಲವರು ಮಾತ್ರ ಈ ಧೈರ್ಯವನ್ನ ತೋರಿಸ್ತಾ ಇದ್ದಾರೆ ಅಂತೇಳಿ ಪ್ರಕಾಶ್ ರಾಜ್ ಒಬ್ಬ ಧೈರ್ಯವಂತ ಅಂತೇಳಿ ರಿಜ್ವಾನ್ ಅರ್ಷದ್ ಪ್ರಕಾಶ್ ರಾಜ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒತ್ತಡದಿಂದ ನಾವು ಕೆಲಸ ಮಾಡೋದಿಲ್ಲ. ಸಿನಿಮಾ ಪ್ಯಾಲೆಸ್ತೀನಿಯನ್ ಸಿನಿಮಾ ಇರಲಿ, ವರ್ಲ್ಡಿನ ಬೇರೆ ಬೇರೆ ಭಾಗದ ಯಾವುದೇ ಸಿನಿಮಾ ಇರಲಿ, ನಮ್ಮ ವೇದಿಕೆ ಮೇಲೆ, ನಮ್ಮ ಸರ್ಕಾರದ ವೇದಿಕೆ ಮೇಲೆ ಅದು ಸರಿಯಾಗಿ ನಾವು ಪ್ರದರ್ಶನ ಮಾಡ್ತೀವಿ, ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗದೆ ಇದ್ರೆ ಎಲ್ಲೂ ಆಗೋದಿಲ್ಲ. ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒತ್ತಡದಿಂದ ನಾವು ಕೆಲಸ ಮಾಡೋದಿಲ್ಲ. ಸಿನಿಮಾ ಪ್ಯಾಲೆಸ್ತೀನಿಯನ್ ಸಿನಿಮಾ ಇರಲಿ, ವರ್ಲ್ಡಿನ ಬೇರೆ ಬೇರೆ ಭಾಗದ ಯಾವುದೇ ಸಿನಿಮಾ ಇರಲಿ, ನಮ್ಮ ವೇದಿಕೆ ಮೇಲೆ, ನಮ್ಮ ಸರ್ಕಾರದ ವೇದಿಕೆ ಮೇಲೆ ಅದು ಸರಿಯಾಗಿ ನಾವು ಪ್ರದರ್ಶನ ಮಾಡ್ತೀವಿ, ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗದೆ ಇದ್ರೆ ಎಲ್ಲೂ ಆಗೋದಿಲ್ಲ. ನಮ್ಮ ನಾಯಕರಾದಂತ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೈನ್ ಚಿತ್ರ ಪ್ರದರ್ಶನದ ವಿಚಾರದಲ್ಲಿ ನಟ ಪ್ರಕಾಶ್ ರಾಜ್ ಈ ತರವಾದ ಹೇಳಿಕೆ ಇತ್ತಲ್ಲ. ಪ್ಯಾಲೆಸ್ತೈನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಪ್ರಕಾಶ್ ರಾಜ್. ಇದಾದ ನಂತರ ರಿಜ್ವಾನ್ ಅರ್ಷದ್, ನಮ್ಮ ದೇಶದಲ್ಲಿ ಎಂತಹ ಸಂದರ್ಭ ಇದೆ ಅಂದ್ರೆ ಬಹಳಷ್ಟು ಸಿನಿಮಾ ಕಲಾವಿದರು ಟೆಕ್ನಿಷಿಯನ್ಸ್ ಮೌನವಾಗಿದ್ದಾರೆ. ಯಾರೂ ಕೂಡ ಮಾತನಾಡಲಿಕ್ಕೆ ಶಕ್ತಿ ಧೈರ್ಯ ತೋರಿಸ್ತಾ ಇಲ್ಲ. ಕೆಲವರು ಮಾತ್ರ ಈ ಧೈರ್ಯವನ್ನ ತೋರಿಸ್ತಾ ಇದ್ದಾರೆ ಅಂತೇಳಿ ಪ್ರಕಾಶ್ ರಾಜ್ ಒಬ್ಬ ಧೈರ್ಯವಂತ ಅಂತೇಳಿ ರಿಜ್ವಾನ್ ಅರ್ಷದ್ ಪ್ರಕಾಶ್ ರಾಜ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒತ್ತಡದಿಂದ ನಾವು ಕೆಲಸ ಮಾಡೋದಿಲ್ಲ. ಸಿನಿಮಾ ಪ್ಯಾಲೆಸ್ತೀನಿಯನ್ ಸಿನಿಮಾ ಇರಲಿ, ವರ್ಲ್ಡಿನ ಬೇರೆ ಬೇರೆ ಭಾಗದ ಯಾವುದೇ ಸಿನಿಮಾ ಇರಲಿ, ನಮ್ಮ ವೇದಿಕೆ ಮೇಲೆ, ನಮ್ಮ ಸರ್ಕಾರದ ವೇದಿಕೆ ಮೇಲೆ ಅದು ಸರಿಯಾಗಿ ನಾವು ಪ್ರದರ್ಶನ ಮಾಡ್ತೀವಿ, ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗದೆ ಇದ್ರೆ ಎಲ್ಲೂ ಆಗೋದಿಲ್ಲ. ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒತ್ತಡದಿಂದ ನಾವು ಕೆಲಸ ಮಾಡೋದಿಲ್ಲ. ಸಿನಿಮಾ ಪ್ಯಾಲೆಸ್ತೀನಿಯನ್ ಸಿನಿಮಾ ಇರಲಿ, ವರ್ಲ್ಡಿನ ಬೇರೆ ಬೇರೆ ಭಾಗದ ಯಾವುದೇ ಸಿನಿಮಾ ಇರಲಿ, ನಮ್ಮ ವೇದಿಕೆ ಮೇಲೆ, ನಮ್ಮ ಸರ್ಕಾರದ ವೇದಿಕೆ ಮೇಲೆ ಅದು ಸರಿಯಾಗಿ ನಾವು ಪ್ರದರ್ಶನ ಮಾಡ್ತೀವಿ, ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗದೆ ಇದ್ರೆ ಎಲ್ಲೂ ಆಗೋದಿಲ್ಲ. ನಮ್ಮ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೈನ್ ಚಿತ್ರ ಪ್ರದರ್ಶನದ ವಿಚಾರದಲ್ಲಿ ನಟ ಪ್ರಕಾಶ್ ರಾಜ್ ಈ ತರವಾದ ಹೇಳಿಕೆ ಇತ್ತಲ್ಲ. ಪ್ಯಾಲೆಸ್ತೈನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಪ್ರಕಾಶ್ ರಾಜ್. ಇದಾದ ನಂತರ ರಿಜ್ವಾನ್ ಅರ್ಷದ್, ನಮ್ಮ ದೇಶದಲ್ಲಿ ಎಂತಹ ಸಂದರ್ಭ ಇದೆ ಅಂದ್ರೆ ಬಹಳಷ್ಟು ಸಿನಿಮಾ ಕಲಾವಿದರು ಟೆಕ್ನಿಷಿಯನ್ಸ್ ಮೌನವಾಗಿದ್ದಾರೆ. ಯಾರೂ ಕೂಡ ಮಾತನಾಡಲಿಕ್ಕೆ ಶಕ್ತಿ ಧೈರ್ಯ ತೋರಿಸ್ತಾ ಇಲ್ಲ. ಕೆಲವರು ಮಾತ್ರ ಈ ಧೈರ್ಯವನ್ನ ತೋರಿಸ್ತಾ ಇದ್ದಾರೆ ಅಂತೇಳಿ ಪ್ರಕಾಶ್ ರಾಜ್ ಒಬ್ಬ ಧೈರ್ಯವಂತ ಅಂತೇಳಿ ರಿಜ್ವಾನ್ ಅರ್ಷದ್ ಪ್ರಕಾಶ್ ರಾಜ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒತ್ತಡದಿಂದ ನಾವು ಕೆಲಸ ಮಾಡೋದಿಲ್ಲ. ಸಿನಿಮಾ ಪ್ಯಾಲೆಸ್ತೀನಿಯನ್ ಸಿನಿಮಾ ಇರಲಿ, ವರ್ಲ್ಡಿನ ಬೇರೆ ಬೇರೆ ಭಾಗದ ಯಾವುದೇ ಸಿನಿಮಾ ಇರಲಿ, ನಮ್ಮ ವೇದಿಕೆ ಮೇಲೆ, ನಮ್ಮ ಸರ್ಕಾರದ ವೇದಿಕೆ ಮೇಲೆ ಅದು ಸರಿಯಾಗಿ ನಾವು ಪ್ರದರ್ಶನ ಮಾಡ್ತೀವಿ, ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗದೆ ಇದ್ರೆ ಎಲ್ಲೂ ಆಗೋದಿಲ್ಲ. ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒತ್ತಡದಿಂದ ನಾವು ಕೆಲಸ ಮಾಡೋದಿಲ್ಲ. ಸಿನಿಮಾ ಪ್ಯಾಲೆಸ್ತೀನಿಯನ್ ಸಿನಿಮಾ ಇರಲಿ, ವರ್ಲ್ಡಿನ ಬೇರೆ ಬೇರೆ ಭಾಗದ ಯಾವುದೇ ಸಿನಿಮಾ ಇರಲಿ, ನಮ್ಮ ವೇದಿಕೆ ಮೇಲೆ, ನಮ್ಮ ಸರ್ಕಾರದ ವೇದಿಕೆ ಮೇಲೆ ಅದು ಸರಿಯಾಗಿ ನಾವು ಪ್ರದರ್ಶನ ಮಾಡ್ತೀವಿ, ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗದೆ ಇದ್ರೆ ಎಲ್ಲೂ ಆಗೋದಿಲ್ಲ. ನಮ್ಮ ನಾಯಕರಾದ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೈನ್ ಚಿತ್ರ ಪ್ರದರ್ಶನದ ವಿಚಾರದಲ್ಲಿ
ನಟ ಪ್ರಕಾಶ್ ರಾಜ್ ಈ ತರವಾದ ಹೇಳಿಕೆ ಇತ್ತಲ್ಲ, ಪ್ಯಾಲೆಸ್ತೇನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಪ್ರಕಾಶ್ ರಾಜ್. ಇದಾದ ನಂತರ ರಿಜ್ವಾನ್ ಅರ್ಷದ್, ನಮ್ಮ ದೇಶದಲ್ಲಿ ಎಂತಹ ಸಂದರ್ಭ ಇದೆ ಅಂದ್ರೆ ಬಹಳಷ್ಟು ಸಿನಿಮಾ ಕಲಾವಿದರು, ಟೆಕ್ನಿಷಿಯನ್ಸ್ ಮೌನವಾಗಿದ್ದಾರೆ. ಯಾರೂ ಕೂಡ ಮಾತನಾಡಲಿಕ್ಕೆ ಶಕ್ತಿ, ಧೈರ್ಯ ತೋರಿಸ್ತಾ ಇಲ್ಲ. ಕೆಲವರು ಮಾತ್ರ ಈ ಧೈರ್ಯವನ್ನ ತೋರಿಸ್ತಾ ಇದ್ದಾರೆ ಅಂತೇಳಿ ಪ್ರಕಾಶ್ ರಾಜ್ ಒಬ್ಬ ಧೈರ್ಯವಂತ ಅಂತೇಳಿ ರಿಜ್ವಾನ್ ಅರ್ಷದ್ ಪ್ರಕಾಶ್ ರಾಜ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಾಸಕ ರಿಜ್ವಾನ್ ಅರ್ಷದ್. ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒತ್ತಡದಿಂದ ನಾವು ಕೆಲಸ ಮಾಡೋದಿಲ್ಲ. ಸಿನಿಮಾ ಪ್ಯಾಲೆಸ್ತೀನಿಯನ್ ಸಿನಿಮಾ ಇರಲಿ, ವರ್ಲ್ಡಿನ ಬೇರೆ ಬೇರೆ ಭಾಗದ ಯಾವುದೇ ಸಿನಿಮಾ ಇರಲಿ, ನಮ್ಮ ವೇದಿಕೆ ಮೇಲೆ, ನಮ್ಮ ಸರ್ಕಾರದ ವೇದಿಕೆ ಮೇಲೆ ಅದು ಸರಿಯಾಗಿ ನಾವು ಪ್ರದರ್ಶನ ಮಾಡ್ತೀವಿ, ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗದೆ ಇದ್ರೆ ಎಲ್ಲೂ ಆಗೋದಿಲ್ಲ. ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒತ್ತಡದಿಂದ ನಾವು ಕೆಲಸ ಮಾಡೋದಿಲ್ಲ. ಸಿನಿಮಾ ಪ್ಯಾಲೆಸ್ತೀನಿಯನ್ ಸಿನಿಮಾ ಇರಲಿ, ವರ್ಲ್ಡಿನ ಬೇರೆ ಬೇರೆ ಭಾಗದ ಯಾವುದೇ ಸಿನಿಮಾ ಇರಲಿ, ನಮ್ಮ ವೇದಿಕೆ ಮೇಲೆ, ನಮ್ಮ ಸರ್ಕಾರದ ವೇದಿಕೆ ಮೇಲೆ ಅದು ಸರಿಯಾಗಿ ನಾವು ಪ್ರದರ್ಶನ ಮಾಡ್ತೀವಿ, ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗದೆ ಇದ್ರೆ ಎಲ್ಲೂ ಆಗೋದಿಲ್ಲ. ನಮ್ಮ ನಾಯಕರಾದ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೇನ್ ಚಿತ್ರ ಪ್ರದರ್ಶನದ ವಿಚಾರದಲ್ಲಿ ನಟ ಪ್ರಕಾಶ್ ರಾಜ್ ಈ ತರವಾದ ಹೇಳಿಕೆ ಇತ್ತಲ್ಲ, ಪ್ಯಾಲೆಸ್ತೇನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಪ್ರಕಾಶ್ ರಾಜ್. ಇದಾದ ನಂತರ ರಿಜ್ವಾನ್ ಅರ್ಷದ್, ನಮ್ಮ ದೇಶದಲ್ಲಿ ಎಂತಹ ಸಂದರ್ಭ ಇದೆ ಅಂದ್ರೆ ಬಹಳಷ್ಟು ಸಿನಿಮಾ ಕಲಾವಿದರು, ಟೆಕ್ನಿಷಿಯನ್ಸ್ ಮೌನವಾಗಿದ್ದಾರೆ. ಯಾರೂ ಕೂಡ ಮಾತನಾಡಲಿಕ್ಕೆ ಶಕ್ತಿ, ಧೈರ್ಯ ತೋರಿಸ್ತಾ ಇಲ್ಲ. ಕೆಲವರು ಮಾತ್ರ ಈ ಧೈರ್ಯವನ್ನ ತೋರಿಸ್ತಾ ಇದ್ದಾರೆ ಅಂತೇಳಿ ಪ್ರಕಾಶ್ ರಾಜ್ ಒಬ್ಬ ಧೈರ್ಯವಂತ ಅಂತೇಳಿ ರಿಜ್ವಾನ್ ಅರ್ಷದ್ ಪ್ರಕಾಶ್ ರಾಜ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಾಸಕ ರಿಜ್ವಾನ್ ಅರ್ಷದ್. ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒತ್ತಡದಿಂದ ನಾವು ಕೆಲಸ ಮಾಡೋದಿಲ್ಲ. ಸಿನಿಮಾ ಪ್ಯಾಲೆಸ್ತೀನಿಯನ್ ಸಿನಿಮಾ ಇರಲಿ, ವರ್ಲ್ಡಿನ ಬೇರೆ ಬೇರೆ ಭಾಗದ ಯಾವುದೇ ಸಿನಿಮಾ ಇರಲಿ, ನಮ್ಮ ವೇದಿಕೆ ಮೇಲೆ, ನಮ್ಮ ಸರ್ಕಾರದ ವೇದಿಕೆ ಮೇಲೆ ಅದು ಸರಿಯಾಗಿ ನಾವು ಪ್ರದರ್ಶನ ಮಾಡ್ತೀವಿ, ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗದೆ ಇದ್ರೆ ಎಲ್ಲೂ ಆಗೋದಿಲ್ಲ. ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒತ್ತಡದಿಂದ ನಾವು ಕೆಲಸ ಮಾಡೋದಿಲ್ಲ. ಸಿನಿಮಾ ಪ್ಯಾಲೆಸ್ತೀನಿಯನ್ ಸಿನಿಮಾ ಇರಲಿ, ವರ್ಲ್ಡಿನ ಬೇರೆ ಬೇರೆ ಭಾಗದ ಯಾವುದೇ ಸಿನಿಮಾ ಇರಲಿ, ನಮ್ಮ ವೇದಿಕೆ ಮೇಲೆ, ನಮ್ಮ ಸರ್ಕಾರದ ವೇದಿಕೆ ಮೇಲೆ ಅದು ಸರಿಯಾಗಿ ನಾವು ಪ್ರದರ್ಶನ ಮಾಡ್ತೀವಿ, ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗದೆ ಇದ್ರೆ ಎಲ್ಲೂ ಆಗೋದಿಲ್ಲ. ನಮ್ಮ ನಾಯಕರಾದ